ತುಮಕೂರಿನಲ್ಲಿ ವರುಣ ಆರ್ಭಟ ಜೋರಾಗಿದ್ದು ಸಿರಾ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಬೆಳೆಗಳು ನಾಶವಾಗಿವೆ. ಗೋಣಿಹಳ್ಳಿ, ಬರಗೂರು, ತಡಕಲೂರು ಭಾಗಗಳಲ್ಲಿ ಹೆಚ್ಚು ಬೆಳೆಗಳು ಹಾನಿಯಾಗಿವೆ. ಇನ್ಶೂರೆನ್ಸ್ ಮಾಡಿಸಿದ ರೈತರು ಆರ್ಥಿಕ ನೆರವು ಬರುವ ನಿರೀಕ್ಷೆಯಲ್ಲಿದ್ದಾರೆ. 2025-26ರಲ್ಲಿ ಸುಮಾರು 10,146 ರೈತರು ಇನ್ಶೂರೆನ್ಸ್ ಅನ್ನು ನೋಂದಣಿ ಮಾಡಿಸಿದ್ದು, ಈ ಬಾರಿ 50 ಕೋಟಿಗೂ ಹೆಚ್ಚು ಇನ್ಶೂರೆನ್ಸ್ ಪಾವತಿ ಮಾಡುವ ಸಾಧ್ಯತೆ ಇದೆ. ಇನ್ಶೂರೆನ್ಸ್ ಇಲ್ಲದ ರೈತರಿಗೆ ಸರ್ಕಾರ ಪರಿಹಾರ ನೀಡುವ ಭರವಸೆಯನ್ನ ನೀಡಿದ್ದು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಕಾರ್ಯಕ್ಕೆ ರೈತರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇದ್ದಂತಹ ಆಲಿಕಲ್ಲ ಮಳೆ ಮತ್ತು ಬಿರುಗಾಳಿಗೆ ಸಂಪೂರ್ಣವಾಗಿ ಆಲಿಕಲ್ಲು ಮಳೆ ಬಿದ್ದಿದ್ದರಿಂದ ಯಾವ ಹಣ್ಣು ಕೂಡ ಮಾರಾಟಕ್ಕೆ ಮಾಡೋಕ್ಕೆ ಬರಲ್ಲ ಮತ್ತು ತಿನ್ನೋಕ್ಕೂ ಆಗಲ್ಲ. ಅಷ್ಟೊಂದು ಈ ಥರ ಆಗಿರೋದು ಭಾಳ ಕಷ್ಟ ಅನಿಸುತ್ತೆ. ಸರ್ಕಾರ ಪಂಚಾಯತಿಗಳು ಹುಲಿಕುಂಟೆ ಹೋಬಳಿಲಿ ಪ್ರಮುಖವಾಗಿ ಅಂಜಿಕುಂಟೆ ಗ್ರಾಮ ಪಂಚಾಯತಿಲಿ ತುಂಬ ಜಾಸ್ತಿ ಲಾಸ್ ಆಗಿದೆ. ಹಾಗೆ ಬರಗೂರು ಮತ್ತು ದೊಡ್ಡಬಾಣಗೆರೆ ಮತ್ತು ತಡಕಲೂರು ಪಂಚಾಯತಿ ಕೆಲವು ಟಾಪ್ಗಳು ಅಂದರೆ ಫ್ಲಾಟ್ಸು ಲಾಸ್ ಆಗಿದೆ. ಬಟ್ ಮೇಜರಾಗಿ ಅಂಜಿಕುಂಟೆ ಗ್ರಾಮ ಪಂಚಾಯತಿಲಿ ದಾಳಿಂಬೆಗೆ ಪ್ರಮುಖವಾಗಿ ದಾಳಿಂಬೆ ಬೆಳೆಗೆ ತುಂಬ ಹಾನಿಯಾಗಿದೆ. ಅದರಲ್ಲಿ ನಾವು ಪ್ರಾಥಮಿಕ ಸರ್ವೆ ಪ್ರಕಾರ ನಮಗೆ ಸುಮಾರು 123 ಜನ ರೈತರದು 235 ಎಕರೆಯಷ್ಟು ಲಾಸ್ ಆಗಿದೆ ಅಂತ ನಮಗೆ ಪ್ರಾಥಮಿಕ ವರದಿ ಬಂದಿದೆ. ನಾನು ಕೂಡ ಶನಿವಾರ ವಿಸಿಟ್ ಮಾಡಿದೆ, ಅಲ್ಲಿ ಭೇಟಿ ಕೊಟ್ಟು ರೈತ ಬಾಂಧವರೆಲ್ಲ ಇದ್ದರು, ಅಲ್ಲಿ ಪರಿಶೀಲನೆ ನಡೆಸಿದ್ದೀನಿ. ನಾನು ಕೂಡ ಅವತ್ತು ತುಂಬ ಹಾನಿಯಾಗಿದೆ. ಅದು ಆಲಿಕಲ್ಲು ಹಣ್ಣಿಗೆ ಏನು ದಾಳಿಂಬೆ ತೋಟಗಳಲ್ಲಿ ಹಣ್ಣಿಗೆ ಬಂದಿರೋ ಅಂಥ ತೋಟಗಳಿದೆ, ಅಲ್ಲಿ ಮೇಜರ್ ಲಾಸ್ ಆಗಿದೆ. ಎಷ್ಟು ಕೋಟಿ ನಷ್ಟ ಇರ್ಬೋದು ಸರ್ ರೈತರಿಗೆ? ನಾವು ಅದ್ರ ಪ್ರಮಾಣ ಲೆಕ್ಕ ಹಾಕಿಲ್ಲ, ನಾವು ಏರಿಯಾದಲ್ಲಿ ಲೆಕ್ಕ ಹಾಕಿದ್ದೀವಿ. ವಿಸ್ತೀರ್ಣ ಎಷ್ಟು ಲಾಸ್ ಆಗಿದೆ ಅಂತ ಹೇಳಿದ್ಮೇಲೆ ಸುಮಾರು 235 ಎಕರೆಯಷ್ಟು ವಿಸ್ತೀರ್ಣ ಲಾಸ್ ಆಗಿದೆ. ಅದನ್ನು ನಾವು ಈಗಾಗಲೇ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದೀವಿ. ಅಂದರೆ ನಮ್ಮ ತಾಲೂಕು ಆಡಳಿತಕ್ಕೆ ಕಳಿಸ್ಕೊಟ್ಟಿದ್ದೀವಿ ಮತ್ತು ಹಾಗೆ ನಮ್ಮ ಮೇಲಧಿಕಾರಿಯಾದ ಜಂಟಿ ತೋಟಗಾರಿಕಾ ನಿರ್ದೇಶಕರು ಕೂಡ ಗಮನಕ್ಕೆ ತಂದಿದ್ದೀನಿ. ಹಾಗೆ ನಮ್ಮಲ್ಲಿ